ನಾನು ಈ ಹಿಂದಲೇ ಒಂದು ಡಿಸೆಂಬರ್ ಇದರ ಮೊದಲು ಒಂದು ಬಣದಲ್ಲಿದ್ನಿ, DSS ಸಂಘಟನಾದಲ್ಲಿದ್ನಿ. ಅದು ಯಾವುದಂದರೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಬಣ ರಾಜ್ಯ ಅಧ್ಯಕ್ಷರು ಅವರೇ, ಸ್ಥಾಪಕರು ಅವರೇ. ಅದರಲ್ಲಿ ನಾನು ಗೋಕಾಕ್ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದೆ. ಆ ಸಮಯದಲ್ಲಿ ಚಂದ್ರಕಾಂತ್ ಕಾದ್ರೋಳಿ ಅವರು ನನಗೆ ಲೈಂಗಿಕ ಕಿರುಕುಳ ಕೊಡತೊಡಗಿದರು. ಆ ಸಲ ನನಗೆ ತಡ್ಕೊಳ್ಳಾರದೆ ನಾನು ಅವರನ್ನು ವಿರೋಧವಾಗಿ ಅವರ ಸಂಘಟನೆಯಿಂದ ಹೊರಗಡೆ ಬಂದಿದ್ದೆ. ಅಲ್ಲಿಂದ ಬಂದ ಬಳಿಕ ನಾನು ಸುಮ್ಮನೆ ಇದ್ದೆ 3 ತಿಂಗಳು. ಅವರು ಸಾವೇನು ಮಾಡಲಿಲ್ಲ, ಅವರ ಸಂಘಟನೆಗೂ ನಾವು ಹೋಗಲಿಲ್ಲ, ಅಲ್ಲಿ ಅವ್ರದ್ದು ಏನೂ ಇದನ್ನು ಮಾಡಲಿಲ್ಲ. ಅಲ್ಲಿಂದ ಬಿಟ್ಟು ಬಳಕ 3 ತಿಂಗಳಾಗಬೇಕೆ ಅವರು ಮತ್ತು ಹೊಳ್ಳಿ ಮೆಸೇಜ್ ಹಾಕ್ಲಿಕ್ಕೆ ಚಾಲು ಮಾಡಿದರು, ಹಾಗೆ ಹೀಗೆ ಗ್ರೂಪ್ನಲ್ಲಿ. ಅದನ್ನೆಲ್ಲ ನನಗೆ ಸಹಿಸ್ಕೊಳಕ್ಕಾಗಲ್ಲದೆ ನಾನು ಬೆಂಗಳೂರು IG ಅವ್ರ ಕಡೆ ಹೋಗಿ ಒಂದು ಮನವಿ ಕೊಟ್ಟು ಬಂದಿದ್ದೆ. ಅವ್ರ ಮೇಲೆ ದೂರು ಕೊಟ್ಟಿದ್ದೆ. ಆ ದೂರು 2 ತಿಂಗಳು ಜುಲೈ 24, 2024ರಂದು ನಾನು ಕೊಟ್ಟಿದ್ದೆ ದೂರು. ಅದು SP ಆಫೀಸಿಗೆ ಬಂದು SP ಆಫೀಸಿಂದ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ಗೆ ಬರಲಿಕ್ಕೆ ಲೇಟ್ ಆಯಿತು. ಅದು ಮೊನ್ನೆ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ಗೆ ಬಂತು. ಅದು ಬಂದ ಬಳಿಕ ಇವ್ರಿಗೆ ನನಗೆ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದ ಫೋನ್ ಬಂದಿತ್ತು, ಬಂದು ಭೇಟಿಯಾಗ್ರಿ, ಅದೇನೈತಿ ವಿಚಾರಣೆ ನೀಡಿ ಹೋಗ್ರಿ, ಅವ್ರ ಮೇಲೆ ದೂರು ಕೊಡೋದಂದ್ರೆ ಕೊಟ್ಟು ಹೋಗ್ರಿ, ಸಲ್ಲ ಆಗೋದಂದ್ರೆ ಆಗಿ ಹೋಗ್ರಿ ಅಂತ ಹೇಳಿ. ಅದಕ್ಕೆ ನಾನು ಈಗ ನನಗೆ ಹುಷಾರಿಲ್ಲ, ಒಂದು ಸ್ವಲ್ಪ ಟೈಮ್ ಬೇಕು, ಬರ್ತೀನಿ ಅಂತ ಹೇಳಿದೆ. ಬರ್ತೇನೆ ಅಂತ ಹೇಳಿ ನಾನು 2 ದಿವಸ ಟೈಮ್ ತೊಗೊಂಡಿದ್ದೆ. ಆ 2 ದಿವಸದಲ್ಲಿ ಅವ್ರಿಗೂ ಕಾಲ್ ಮಾಡಿ ಕರೀರಿ ಅಂತ ಹೇಳಿದ್ದೆ. ನಾನು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ಗೆ ಭೇಟಿ ಆಗೋದು ಬಿಟ್ಟು ತನ್ನ ಸಂಘಟನಾ ಜನನೆಲ್ಲ ಕೂರಿಸಿ, ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಕರೆಸಿ, ಸದಸ್ಯರನ್ನು ಕರೆಸಿ ಎಲ್ಲ ಒಂದು ಮೀಟಿಂಗ್ ಮಾಡಿ ಒಂದು ದಿವಸ ಹೋಗಿ ಎಲ್ಲರನ್ನು ಕರ್ಕೊಂಡು ಹೋಗಿ DC ಅವರಿಗೆ SP ಅವರಿಗೆ ಮನವಿ ಕೊಟ್ಟು ಬಂದಿದ್ದಾನೆ ನನ್ನ ಮೇಲೆ. ಇಲ್ಲ ಸಲ್ಲದೆಲ್ಲ ಅಪವಾದಪರಿಸಿ ಹಳೆಯಾದಾಗ ಹಂಗಾಗೈತಿ ಹಿಂಗಾಗೈತಿ ಅಂತ ಹೇಳಿ ಮನವಿ ಕೊಟ್ಟಿದ್ದಾನೆ. ಆ ಹಳೆಯಾದಾಗಿಂದೂ ನನಗೆ ನನ್ನ ಮ್ಯಾಗ FIR ಆಗಿದ್ದರೆ ಅದನ್ನು ದಾಖಲೆ ಅವನು ಇದನ್ನು ಮಾಡಬೇಕು, ತರಿಸ್ಕೊಡ್ಬೇಕು. ನಾನು ನನ್ನ ವೈಯಕ್ತಿಕ ವ್ಯವಹಾರಗಳ ಸಂಬಂಧ ಚೆಕ್ ಕೊಟ್ಟಿರ್ಬೋದು, ಲೋನ್ ಮಾಡಿಸ್ಕೊಡ್ತೇನೆ ಅಂತ ಯಾರಿಗಾದ್ರೂ ಚೆಕ್ ನಾ ಕೊಟ್ಟಿದ್ದೆ ಅಂದ್ರೆ ಆ ಚೆಕ್ ತೊಗೊಂಡಿದ್ರು ಬರ್ಬೋದು, ಬಂದು ಕಾನೂನಿನ ಭದ್ರತೆಯಲ್ಲಿ ನನ್ನ ಜೋಡಿ ಫೈಟ್ ಮಾಡಲಿ, ಬ್ಯಾಡನಲ್ಲ. ಇವನು ಜನ ಬೆಂಬಲ ಐತಿ, ಹಣ ಐತಿ, ನಾವು ರಾಜ್ ಅಧ್ಯಕ್ಷ ಸಂಪಾದಕ ಅಂತ ಹೇಳಿ ಹೆಣ್ಮಕ್ಳನ್ನ ಮಲಗಾಕ್ ಕರೆದ್ರೆ ಯಾರು ಹೋಗಂಗಿಲ್ಲ, ಹೋಗಾದಿರ್ತಾರೋ ಇಲ್ಲನಲ್ಲ, ಅವ್ರ ಸಂಸಾರ ಎಲ್ಲರೂ ಹೋಗ್ತಿರ್ತಾರೋ. ನಾವೇನೋ ನಮ್ಮ ಜೀವನದಾಗ 500 ಬರಲಿ 200 ಬರಲಿ ನಮ್ಮ ಜೀವನ ನಡೆಸಾತೀವಿ. ನಾವು ಯಾರಿಗೆ ಹೋಗಿ ನಾವು ಮಲಿಗೆ ಗಳಿಸಿ ನಾವು ತಂದು ಹಾಕುವಂಥ ನಮ್ಮ ಪರಿಸ್ಥಿತಿ ನಾವು ಬಂದಿಲ್ಲ. ಆ ವಯಸ್ಸು ನಮ್ಮದಲ್ಲ, ಅದೆಲ್ಲ ನಾವು ದಾಟಿ ಮೀರಿ ಎಂಡಿಗೆ ಬಂದೀವಿ. ಅಂಥದ್ದು ನಮಗೆ ಬೇಕಾಗಿನೂ ಇಲ್ಲ. ಅದನ್ನೆಲ್ಲ ಮಾಡಿ ಈಗ ಹೊಳ್ಳಿ ನನ್ನ ಮೇಲೆ ಅಪವಾದ ಹೇಳ್ತಾನೆ, ನಾ ಅವ್ರು ರೊಕ್ಕ ತಿಂದೀನಿ, ಇವ್ರು ರೊಕ್ಕ ತಿಂದೀನಿ, ಆ ಲೋನ್ ಮಾಡಿ ಕೊಡ್ತೀನಿ, ಇವ್ರು ಲೋನ್ ಮಾಡಿ ಕೊಡ್ತೀನಿ ಅಂತ ಹೇಳಿರಲ್ಲ. ಅಲ್ಲಿ ನೊಂದ ಜನರು ಎಲ್ಲಿದ್ದಾರೆ ಇವ್ರ ಕಡೆ, ಅವ್ರ ಕಡೆ ಕೊಡಿಸ್ಬೇಕಾಗಿತ್ತೀವ, ಕೊಟ್ಟಿದ್ದಾನಲ್ಲ ದೂರ, ಅವ್ರ ಕಡೆ ಕೊಡಿಸ್ಬೇಕಾಗಿತ್ತು. ಇವ್ ಮಾತಾಡುವಂಥದ್ದೇನಿತ್ತು, ಇವ್ದು ಲೈವ್ ಕಿರ್ಕೊಳ್ಳೋದು ಅಷ್ಟೇ ಇತ್ತು, ಇದನ್ನಷ್ಟೇ ಹೇಳಬೇಕಾಗಿತ್ತವ, ನಾ ಮಾಡಿಲ್ಲ ಅಂತ ಹೇಳಿ. ಆ ಚಕ್ಕ ಕೊಟ್ಟಾರ ಬಂದು ಮಾತಾಡಬೇಕಾಗಿತ್ತು. ನನ್ನ ಮ್ಯಾಗ ಹಳೆಯಾದ ಕೇಸ್ ಆಗ್ಯಾವಲ್ಲ, ಆ ಕೇಸ್ 5-6 ಮಂದಿ ಅವ್ರು ಬರಬೇಕಾಗಿತ್ತು. ಮುಂದೆ ಹಳೆಯಾದಿಂದ FIR ತರಬೇಕಾಗಿತ್ತಿಮ್ಮ, ನನ್ನ ಮ್ಯಾಗ FIR ಆಗಿದ್ರ. ಎದಕ್ಕೆಲ್ಲ ಸುಳ್ಳು ಎಲ್ಲ ಹೇಳತ್ತಿದ್ದಾರೆ. ನಾ ST ಅಂತ ಹೇಳಿ ಎಲ್ಲೂ ಹೇಳ್ಕೊಂಡಿಲ್ಲ. ನಾನು ಜಾತಿಯಿಂದ ಇದು ನನ್ನ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಬೋದು, ಎಷ್ಟು ಯಾರು ಹಾಕ್ಯಾರ, ಯಾರು ಇದು ಮಾಡ್ಯಾರ ಅಂತ ಹೇಳಿ. ಇದು ನಂದು ವೋಟರ್ ID, ಆಶ್ರಯ ಬಡಾವಣೆ, ಇದು ನನ್ನ ಆಧಾರ್ ಕಾರ್ಡ, ಇದು ನನ್ನ ಪ್ಯಾನ್ ಕಾರ್ಡ. ಏನು ಬೇಕಾದವ್ರು ಎಲ್ಲಿ ಬೇಕಾದ್ರೆ ಕೂತು ನಂದು ಚೆಕ್ ಮಾಡ್ಬೋದು, ಅವ್ನು ಎಷ್ಟು ಹಾಕ್ಯಾನ ಎಷ್ಟಿಲ್ಲ ಅಂತ ಹೇಳಿ. ಇದು IG ಮಾಡಿದ್ದು ನಾನು ಮನವಿ ಜುಲೈ 24 ತಾರೀಕು. ಇದು ನಾ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ದಾಗ ಮಾಡಿದ್ದು ಮೊನ್ನೆ 2-3 ದಿವಸದಿಂದ FIR. ಇದು ನನ್ನ ಕಾಸ್ಟ್, ನನ್ನ ಕಾಸ್ಟ್ದಾಗೇನು ST ಅಂತ ಇಲ್ಲಲ್ಲ, ನಾನು ಹಿಂದೂ ಹಣಬರಂತನೇ ಐತಿ.
ಇದ್ರ ಬದಲಾಗಿ ಮಾತಾಡ್ಲಿಕ್ಕೆ ಒಬ್ರು ಅದಾರು ನನ್ನ ಕರ್ಕೊಂಡು ಹೋಗಿ ಆ ಸಂಘಟನೆದಲ್ಲಿ ಹಾಕ್ಯಾರಲ್ಲ ಸುಂತ ಮುದ್ಗೆ ನಾವು ಅವ್ರು ಮಾತಾಡಿದ ರೆಕಾರ್ಡಿಂಗ್ ನನ್ನ ಕಡೆ ಐತಿ. ಅವರಾಗಿ ನನ್ನ ಮನೆ ತಕ ಬಂದು